ನಮಸ್ತೆ, ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಗುರುವಾರ ಬೆಳಗ್ಗೆ ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ನನ್ನ ಮಗನಿಗೆ ಸ್ಕೂಲಿಗೆ ಬಸ್ ಹತ್ತಿಸೋಣ ಅಂತೇಳಿ ಬಂದಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ವಿ, ಆದರೂ ಬೇಗ ತಿಂಡಿ ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗೆ ಅವ್ನು ರೆಡಿ ಆಗಿದ್ದ. ಚಪಾತಿ ಮಾಡಿ ಮತ್ತು ಪಲ್ಯ ಮಾಡಿ ಕೊಟ್ಟಿದ್ದೀನಿ. ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇದಲ್ವ ಡೆಲ್ಲಿಲಿ, ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಅದಾದಮೇಲೆ ಇವಾಗ ಮನೆಗೆ ಬಂದು ಹೊರಗಡೆ ಎಲ್ಲ ತುಂಬ ಧೂಳಾಗಿತ್ತು. ಊರಿಗೆ ಹೋದಾಗಿಂದನೂ ಹೊರಗಡೆ ಎಲ್ಲ ನೀರಾಕಿ ತೊಳೆದಿರಲಿಲ್ವಲ್ಲ, ಹಾಗಾಗಿ ಇವತ್ತು ತೊಳೆಯೋಣ ಅಂಥೇಳಿ ಪೈಪ್ ಹಾಕ್ಬಿಟ್ಟು ಹೊರಗಡೆ ಎಲ್ಲ ತೊಳಿತಾ ಇದ್ದೀನಿ. ಈ ವಿಡಿಯೋ ಬಂದು ನನ್ನ ಮಗ ಮಾಡಿರೋದು, ಚಿಕ್ಕವನು. ಅದೇ ಹೆಂಗೋ ಮಾಡಿದ್ದಾನೆ. ಹೋಸಲಿಗಿಂತ ಈ ಸತಿ ತುಂಬ ಚಳಿ ಕಮ್ಮಿ ಇದೆ. ಹೋಸತಿ ಈ ಟೈಮಲ್ಲೆಲ್ಲ ತುಂಬಾ ಚಳಿ ಇರ್ತಿತ್ತು. ಈ ಸತಿ ಭಾಳ ಕಮ್ಮಿ ಇದೆ. ಅದಾದಮೇಲೆ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ತಿಂಡಿ ಮಾಡಿದ್ದಲ್ವ, ಚಪಾತಿನೂ ಮತ್ತು ಪಲ್ಯ, ಅವು ಪಾತ್ರೆಗಳೆಲ್ಲ ಇದ್ವು. ತಿಂಡಿ ತಿಂದವೆಲ್ಲ ಅವನ್ನೆಲ್ಲ ತೊಳೆದಿಟ್ಬಿಡೋಣ ಅಂಥೇಳಿ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ನನ್ನ ಚಿಕ್ಕ ಮಗನಿಗೆ ಸ್ಕೂಲ್ ಇಲ್ಲ ಇವಾಗ. ಅವನಿಗೆ ಏರ್ ಪೊಲ್ಯೂಷನ್ ಇದೆ ಅಂತೇಳಿ ಸ್ಕೂಲಿಂದ ರಜೆ ಕೊಟ್ಟಿದ್ದಾರೆ. ಏರ್ಫೋರ್ಸ್ ಸ್ಕೂಲು UKG ಮತ್ತು LKG ಮಕ್ಕಳಿಗೆ ಮಾತ್ರ. ಅದಾದಮೇಲೆ ಸ್ವಲ್ಪ ಚಪಾತಿ ಹಿಟ್ಟೆಲ್ಲ ಕಲಸಿದಂಗೆ ಇತ್ತು. ಮಧ್ಯಾಹ್ನಕ್ಕೆ ಚಪಾತಿ ಮಾಡಿಡೋಣ ಅಂತೇಳಿ ಇವಾಗೇನೆ ಮಾಡ್ತಾಯಿದ್ದೀನಿ. ರಾತ್ರಿ ಮಾಡಿದ್ದು ನುಗ್ಗೆಕಾಯಿ ಸಾಂಬಾರಿತ್ತು, ಅದನ್ನು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ತಿಂಡಿಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡ್ಕೊಂಡಿದ್ವಿ. ತಿಂಡಿ ಎಲ್ಲ ತಿಂದಮೇಲೆ ಮಾಡೋಣ ಅಂಥೇಳಿ ಇವಾಗ ಚಪಾತಿನೂ ಮಾಡಿಟ್ಬಿಡೋಣ ಅಂಥೇಳಿ ಮಧ್ಯಾಹ್ನಕ್ಕೆ ಮಾಡ್ತಾಯಿದ್ದೀನಿ. ಡೆಲ್ಲಿಲಿ ಮನೆ ಒಳಗೇ ಇದ್ರೇ ಅಷ್ಟೊಂದು ಚಳಿ ಅನಿಸಲ್ಲ. ಹೊರಗಡೆನೇ ಸ್ವಲ್ಪ ಚಳಿ. ಹೋಗಬೇಕಾದ್ರೆ ಸಾಕ್ಸು ಟೋಪಿ ಎಲ್ಲ ಹಾಕ್ಕೊಂಡು ಹೋದರೆ ಸ್ವಲ್ಪ ಈ ಟೈಮಲ್ಲಿ ಯಾರೂ ಅಷ್ಟೊಂದೆಲ್ಲ ಹೊರಗಡೆ ಓಡಾಡೋದಿಲ್ಲ.